ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಿಡಿ ನನ್ನ, ನಾನು ಎಲ್ಲೂ ಹೋಗಲ್ಲ, ನಾನು ಈ ಮನೇಲೇ ಇರ್ತೀನಿ. ಬಿಡಿ ನನ್ನ. ಹೆಂಡತಿಯಿಂದ ಗಂಡ ನಾಶ ಆಗ್ತಾನೆ ಅನ್ನೋದಾದ್ರೆ ತಾಯಿಂದ ಮಗ ಹೇಗೆ ಉಳಿತಾನೆ ಅನ್ನೋದನ್ನ ನಾನು ನಿರೂಪಿಸ್ತೀನಿ. ಜೊತೆಗೆ ನೀನ್ ಕಳ್ಕೊಂಡಿದ್ದನ್ನ ಏನು ಅನ್ನೋದನ್ನ ನಾನು ಅರ್ಥ ಮಾಡಿಸ್ತೀನಿ. ಕಾಲ ಹೀಗೆ ಇರಲ್ಲ. ಮಿತಿ ಇಲ್ದೆ ಮೆರೆದವರನ್ನ ಗತಿ ಇಲ್ದಿರೋ ಹಾಗೆ ಮಾಡೋದೇ ಕರ್ಮ. ನೀನ್ ಮಾಡಿರೋ ಪಾಪಕ್ಕೆ ನಿನಗೆ ತಕ್ಕ ಶಿಕ್ಷೆ ಆಗುತ್ತೆ. ನೋಡ್ತಾ ಇರು. ಅದ್ಕೆ ಏನ್ ನನ್ನ ದಿನ ಹಾಗೆ ನೋಡ್ತಾ ಇದ್ಯಾ? ಈ ಮನೆಯಲ್ಲಿ ನಿಂದು ಅಂತ ಏನೇನಿದೆಯೋ ಅದನ್ನೆಲ್ಲ ತಂದು ನಿನ್ ಕಾಲ್ ಕೆಳಗಡೆ ಹಾಕಿದಾಳೆ. ತಗೊಂಡು ಹೋಗ್ತಾ ಇರು. ಮುಂದೆ ಯಾವುದೇ ಕಾರಣಕ್ಕೆ ಈ ಮನೆಗೆ ತಿರುಗಿ ನೋಡ್ಬೇಡ ನೀನು. ಹೋಗ್ತೀನಿ, ಆದ್ರೆ ನಿಮ್ ಮನೆ ಮಗನ್ ಜೊತೆ ನಿಮ್ಮನ್ನು ಲಿಸ್ಟಲ್ಲಿ ಸೇರಿಸ್ಕೊಳ್ತೀನಿ. ಇಷ್ಟು ದಿನ ಇವನೊಬ್ನೇ ನನ್ ಟಾರ್ಗೆಟ್ ಆಗಿದ್ದ, ಆದ್ರೆ ಇನ್ ಮುಂದೆ ನಿಮ್ ಎಲ್ರಿಗೂ ಒಂದ್ ಗತಿ ಕಾಣಿಸ್ತೀನಿ. ಮೊದ್ಲು ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಳ್ಳೋದು ನೋಡು. ಆಮೇಲೆ ಇನ್ನೊಬ್ರ ಮನೆ ಬೆಂಕಿ ಇಡೋ ಕೆಲಸನ ಮಾಡಿವಂತೆ. ನನಗೆ ಅವಮಾನ ಮಾಡಿ ಕಳಿಸ್ತಿರೋ ನಿಮ್ ಮನೆನ ಸರ್ವನಾಶ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಸಂಜನಾನೇ ಅಲ್ಲ. ನೋಡು, ಇದೆಲ್ಲ ನಿನಗೆ. ನನ್ಗ ಯಾಕಕ್ಕ? ನಾಳೆ ದಿನ ನೀನು ದಿಶಾ ಆಗಿ ಎಲ್ಲ ಕಡೆ ಫೇಮಸ್ ಆಗೋಳಲ್ವಾ, ಅದಕ್ಕೆ ನಿನ್ ಸ್ಕಿನ್ ಟೋನ್ಗೆ ಮೇಕಪ್ ನ ಟೆಸ್ಟ್ ಮಾಡ್ಬೇಕು. ಅಂದ್ರೆ ನಿನ್ ಸ್ಕಿನ್ ಟೋನ್ಗೆ ಫೇಸ್ಗೆ ಯಾವ ಫೌಂಡೇಶನ್ ಸೂಟ್ ಆಗುತ್ತೆ ಅಂತ ಟೆಸ್ಟ್ ಮಾಡ್ಬೇಕು. ಅದೆಲ್ಲ ಇವಾಗ ಯಾಕಕ್ಕ? ನಾಳೆ ಪಾರ್ಲರ್ ಅವ್ರು ಬರ್ತಾರಲ್ವಾ? ಅವ್ರು ನಾಳೆ ಬಂದು ಟೆಸ್ಟ್ ಮಾಡ್ತಾ ಕೂತ್ರೆ ಟೈಮ್ ಆಗುತ್ತೆ ದೀಪಾ. ಅದಕ್ಕೆ ಇವತ್ ನಾವೇ ಟೆಸ್ಟ್ ಮಾಡಿ ಇಟ್ಕೊಂಡ್ ಬರೋಣ. ಇಂಥ ಫೌಂಡೇಶನ್ ಅಂತ ಹೇಳಿದ್ರೆ ಅವ್ರಿಗೆ ಮೇಕಪ್ ಮಾಡೋದಕ್ಕೆ ಈಸಿ ಆಗತ್ತೆ. ಇದೆಲ್ಲ ಒಂದ್ ಸ್ವಲ್ಪ ಅತಿ ಅನ್ಸ್ತಿಲ್ವಾ ಅಕ್ಕ? ನೀನು ದೀಪಾ ಇಂದ ದಿಶಾ ಆಗ್ಬೇಕು ಅಂದ್ರೆ ಇದೆಲ್ಲ ಮಾಡ್ಲೇಬೇಕು ದೀಪಾ. ಅಂದ್ರೆ ನಾನು ಈ ಮೇಕಪ್ ಎಲ್ಲ ಮಾಡ್ಕೊಂಡ್ರೆ ನಾನು ದೀಪ ಅಲ್ಲ ದಿಶಾ ಅಂತ ಎಲ್ರು ನಂಬ್ತಾರ ಅಕ್ಕ? ಮೇಕಪ್ ಅಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ಯಾರನ್ನ ಹೇಗ್ ಬೇಕಾದ್ರೂ ಬದಲಾಯಿಸ್ಬೋದು, ಆ ತಾಕತ್ತಿದೆ. ಓ ಅಕ್ಕ, ನಾನು ಕೇಳಿದ್ದೀನಿ 50 ವರ್ಷದ ಮುದುಕಿ ಮೇಕಪ್ ಹಾಕೊಂಡು 20 ವರ್ಷದ ಹುಡುಗನ್ನ ಮದ್ವೆ ಆದ್ಲಂತೆ. ಇಂಥದ್ದನ್ನೆಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತೀಯ ಅಲ್ವಾ? ಸರಿ, ಇವಾಗ ಫೌಂಡೇಶನ್ ನ ಟೆಸ್ಟ್ ಮಾಡೋಣ. ಸುಮ್ನೆ ಇರು. ಇದು ಸೂಟ್ ಆಗಲ್ಲ. ಓ, ಇದನ್ನ ಹಾಕೊಂಡ್ರೆ ಪಕ್ಕ ಆರ್ಟಿಫಿಷಿಯಲ್ ಅಂತ ಗೊತ್ತಾಗುತ್ತೆ. ಇದು ಬೇಡ. ಇದು ನಿನ್ ಸ್ಕಿನ್ ಟೋನ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಇರೋ ನೋಡು, ಈ ಶೇಡ್ ನಂಬರು 1.9 ಅಂತ. ನೀನ್ ನೆನ್ಪಿಡ್ಕೋಬೇಕು. ಮೇಕಪ್ ಆರ್ಟಿಸ್ಟಿಗೂ ಇದನ್ನೇ ಹೇಳ್ಬೇಕು, ಸರಿನಾ? ಆದ್ರೆ ಮುಖ್ಯವಾಗಿ ನೀನು ಇದನ್ನ ಬರೀ ಮುಖಕ್ಕೆ ಹಚ್ಕೋಬಾರ್ದು, ಫುಲ್ ಬಾಡಿಗೆ ಹಚ್ಕೋಬೇಕು. ಕೈಗೆ, ಕಾಲ್ಗೆ, ಬೆನ್ಗೆ. ಅರ್ಥ ಆಯ್ತಾ? ಅಕ್ಕ, ಇಡೀ ಮೈಗೆ ಹಚ್ಕೋಬೇಕಾ? ಹೌದು. ನೀನ್ ದೀಪ ಅನ್ನೋ ಸಣ್ಣ ಸುಳಿವು ಯಾರಿಗೂ ಗೊತ್ತಾಗ್ಬಾರ್ದು. ಸರಿ ಅಕ್ಕ. ಓ, ಇನ್ನೊಂದು ಮುಖ್ಯವಾದ ಹೇಳೋದು ಮತ್ತೆ ಒಂದ್ ನಿಮಿಷ. ನಾಳೆ ನೀನು ಈ ಕನ್ನಡಕನ ಹಾಕೊಳ್ಳೋ ಆಗಿಲ್ಲ. ಅಕ್ಕ, ಕನ್ನಡಕ ಹೇಳ್ದೆ ನನ್ ಕಣ್ ಕಾಣಿಸಲ್ಲ ಅಕ್ಕ. ಅಯ್ಯೋ ಆಯ್ತಿರು, ನಾನು ಅದಕ್ಕೂ ಒಂದು ವ್ಯವಸ್ಥೆ ಮಾಡಿದ್ದೀನಿ. ನೋಡು, ಇದು ಕಾಂಟ್ಯಾಕ್ಟ್ ಲೆನ್ಸ್ ಅಂತ. ನೀನ್ ಕನ್ನಡಕ ಹಾಕೊಂಡಾಗ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೋ ಇದನ್ನ ಹಾಕೊಂಡ್ರೆ ಅಷ್ಟೇ ಸ್ಪಷ್ಟವಾಗಿ ಕಾಣುತ್ತೆ. ಒಂದ್ಸಲ ಟೆಸ್ಟ್ ಮಾಡೋಣ. ಕಾಣ್ತಿದ್ಯಾ? ಅಕ್ಕ, ನಾನ್ ಕನ್ನಡಕ ಹಾಕೊಂಡಾಗ ಹಿಂಗ್ ಕಾಣಿಸುತ್ತೋ ಹಂಗೆ ಕಾಣಿಸ್ತಿದೆ. ನೀನು ದಿಶಾ ಆಗಿದ್ದಾಗ ಇದನ್ನೇ ಹಾಕೋಬೇಕು. ಏನೇ ಆದ್ರೂ ನೀವು ಆವರಿಸೋದು ಆ ದಿಶಾನಲ್ಲ, ಈ ದೀಪನ ಹಚ್ಕೊಂಡು. ಇನ್ ಮುಂದೆ ಆದ್ರೂ ನಾವಿಬ್ರು ಸೇರ್ಕೊಂಡು ನಮ್ಮ ಮಗನ ಸರಿಗ್ ದಾರಿಗೆ ತರೋಣ. ಆಗ್ಬಹುದಾ? ಯಾವ ತಂದೆ ತಾನೇ
ತನ್ನ ಮಗ ಹಾಳಾಗ್ಲಿ ಅಂತ ಬಯಸ್ತಾನೆ. ಇಷ್ಟು ದಿನ ಅವನನ್ನ ನಿನ್ನ ಸುಪುತ್ರ ಅಂತ ಕರೀತಾ ಇದ್ದೆ. ಇನ್ಮೇಲೆ ಇವನು ನನಗೂ ಮಗನೇ. ಅಮ್ಮ ಎಣ್ಣೆ ಅಮ್ಮ ಸ್ವಲ್ಪ. ಗೊತ್ತಲ್ಲ, ಇವನ್ಗೆ ಇವತ್ತು ನಾನೇ ಸ್ನಾನ ಮಾಡಿಸ್ತೇನೆ. ಇವನ್ ಟವಲ್ಲು ಬಟ್ಟೆ ಎಲ್ಲ ತಗೊಂಡ್ ಬಾ. ಅದಕ್ಕೆ ಇಂಥ ಸಂದರ್ಭ ನೋಡಿ ಎಷ್ಟು ವರ್ಷ ಆಗೋಯ್ತು. ನಮ್ಮ ನರಸಿಂಹ ಚಿಕ್ಕವನಿದ್ದಾಗ ಅಣ್ಣ ಇದೇ ತರ ನಾನ್ ಸ್ನಾನ ಮಾಡಿಸ್ತೀನಿ ಅಂತ ಹೇಳ್ಕೊಂಡು ಹೋಗ್ತಿದ್ದ. ಈಗ ಆ ಸಂದರ್ಭ ಮತ್ತೆ ಮರುಕಳಿಸಿದೆ. ನೋಡಿದ್ರ ಎಷ್ಟು ಚೆನ್ನಾಗಿ ಕರ್ಕೊಂಡೋದ ಸ್ನಾನ ಮಾಡಿಸ್ತೀನಿ ಅಂತ. ಹೌದು ಕಣೆ, ಮಕ್ಕಳು ಇಷ್ಟೇ ದೊಡ್ಡವರಾದ್ರು ತಂದೆ ತಾಯಿಗೆ ಚಿಕ್ಕ ಮಕ್ಕಳೇನೆ. ಮಕ್ಕಳು ಏನೇ ತಪ್ಪು ಮಾಡಿದ್ರು ಅವರು ಹಾಳಾಗೋದಿಕ್ ಬಿಡೋದಿಲ್ಲ ಅನ್ನೋದಕ್ಕೆ ನನ್ನ ಗಂಡನೇ ಸಾಕ್ಷಿ ಕಣೆ. ನರಸಿಂಹ ಅಂದ್ರೆ ಕೆಂಡ ಕಾರ್ತಿದ್ದವರು ಇವತ್ತು ನಾನೇ ಸ್ನಾನ ಮಾಡಿಸ್ತೀನಿ ಅಂತ ಅವನನ್ನ ಕರ್ಕೊಂಡು ಹೋದ್ರು. ಟವಲ್ ಕೇಳಿದ್ರು ಅಲ್ವಾ, ಬಂದೆ. ಮ್ಯಾಮ್, ನಾಳೆ ನಮ್ಮ ಕ್ಲಬ್ ಓಪನ್ ಆಗಿ 10 ವರ್ಷ ಆಗುತ್ತೆ. ಅದರ ಆನಿವರ್ಸರಿಗೆ ನೀವು ಬರಬೇಕು ಮ್ಯಾಮ್. ಸಾರಿ ಮೇಡಮ್, ನಾಳೆ ನಮ್ಮ ಕಂಪ್ನಿದೆ ಒಂದು ಈವೆಂಟ್ ಇರೋದ್ರಿಂದ ಅದಕ್ಕೆ ಎಲ್ಲೂ ಬರೋಕ್ಕಾಗಲ್ಲ. ಬೇರೆ ಯಾವತ್ತಾದ್ರೂ ಇಟ್ಕೊಳ್ಳಿ, ಖಂಡಿತ ಬರ್ತಾರೆ. ಹೌದು ಚಿರು ನನ್ನ ಮಗ ಇದ್ದ ಹಾಗೆ. ನನ್ನ ಮಗನ ಇವೆಂಟಿಗೆ ನಾನೇ ಹೋಗ್ಲಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ. ಹಾಗಾದ್ರೆ ಈಗೇನ್ ಮಾಡೋದು ಮೇಡಮ್? ಹೋಗ್ಲಿ, ನಿಮ್ಮ ಬದಲು ನಿಮ್ಮ ಮನೆಯಿಂದ ಬೇರೆ ಯಾರಾದರೂ ಕಳಿಸಿದ್ರೆ ಚೆನ್ನಾಗಿರುತ್ತೆ ಮ್ಯಾಮ್. ನೀವೇ ಯಾರನ್ನಾದ್ರೂ ಕಳಿಸ್ಕೊಡಿ ಮ್ಯಾಮ್. ಹೌದು ನೀವು ಹೇಳಿದ್ದು ಕರೆಕ್ಟ್. ನಾನು ಬರೋಕ್ಕಾಗ್ದಿರೋದ್ರಿಂದ ನಮ್ಮನೆ ಕಡೆಯಿಂದ ದೀಪನ್ ಕಳಿಸ್ಕೊಡ್ತೀನಿ, ಆಗ್ಬೋದಲ್ವಾ? ಓಕೆ ಮೇಡಮ್, ತುಂಬಾ ಥ್ಯಾಂಕ್ಸ್. ಹಾಗಾದ್ರೆ ನಾನು ಈಗಲೇ ನಮ್ಮ ಕ್ಲಬ್ ಮೆಂಬರ್ಸ್ಗೆಲ್ಲ ದೊಡ್ಡ ಮನೆಯಿಂದ ದೀಪಾ ಮೇಡಮ್ ಅವರು ಗೆಸ್ಟ್ ಆಗಿ ಬರ್ತಾರೆ ಅಂತ ಅನೌನ್ಸ್ ಮಾಡ್ತೀನಿ. ಆಗ್ಬೋದಲ್ಲ? ಹಾ ಆಗ್ಬೋದು ಮಾಡಿ. ಆಗಲ್ಲ ಅದಕ್ಕೆ. ಯಾಕೆ ಚಿರು? ದೀಪ ಅವರು ನಾಳೆ ಈವೆಂಟ್ಗೆ ಬರಬೇಕು. ಚಿರು ಅವಳು ಆ ಇವೆಂಟಿಗೆ ಬಂದು ಏನ್ ಮಾಡ್ತಾಳೆ? ನಾವೆಲ್ಲ ನಿನ್ ಜೊತೆ ಇರ್ತೀವಲ್ಲ. ಹೌದಪ್ಪ ಚಿರು, ನಿನ್ಗೇನ್ ಸಹಾಯ ಬೇಕಾದ್ರೂ ನಾವು ಮಾಡ್ತೀವಿ. ಸಹಾಯ ಮಾಡಕ್ಕಲ್ಲಿ ತುಂಬಾ ಜನ ಇರ್ತಾರೆ ಚಿಕ್ಕಮ್ಮ. ನಮ್ಮ ಮನೆಯವರೆಲ್ಲರೂ ಅಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ.